ಮಾನ್ಯ ಶಾಸಕರುಗಳು ಅದೇ ರೀತಿ ಕೇಂದ್ರ ಸಚಿವರು ದಯವಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಸೋಲಾಪುರಂ ಮಂದಿ $43,28,905 ರೈತರಿಗೆ ಸುರೇಶ್ ಅವರೇ, ವೈಸ್ ಚಾನ್ಸಲರ್ ಅವರೇ, ಡಿ ಸಿ ಸಾಹೇಬ್ರೆ, ಇಡೀ ರಾಜ್ಯದಲ್ಲಿ 43,28,905 ರೈತ ಕುಟುಂಬಗಳಿಗೆ 877.25 ಕೋಟಿ ರೂಪಾಯಿಗಳು ಇವತ್ತು ನಾವು ರೈತರ ಖಾತೆಗಳಿಗೆ ಇವತ್ತು ದುಡ್ಡನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಇಲ್ಲಿಯ ತನಕ ರೈತರಿಗೆ 20 ಕಂತುಗಳಲ್ಲಿ ಕರ್ನಾಟಕಕ್ಕೆ ಭಾರತ ಸರ್ಕಾರದಿಂದ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಂದ ರೈತರಿಗೋಸ್ಕರವಾಗಿ ಕೊಟ್ಟಿರ್ತಕ್ಕಂಥ ಹಣ 18,922.36 ಕೋಟಿ ರೂಪಾಯಿಗಳನ್ನು ಇಲ್ಲಿವರೆಗೂ ಕೂಡ 20ನೇ ಕಂತನ್ನು ಸೇರಿ ನಾವು ಇಷ್ಟು ಹಣವನ್ನು 18,000ಕ್ಕೂ ಮೇಲ್ಪಟ್ಟು ಕೋಟಿ ಹಣವನ್ನು ನಾವು ಇಲ್ಲಿವರೆಗೂ ಕೂಡ ಮಾಡ್ತಾ ಇದ್ದೀವಿ. ಇದರಲ್ಲಿ ಪರಿಹಾರವನ್ನು ಪರಮಸಿಂಹಯ್ಯನವರು ಕಂಡುಹಿಡಿದಿದ್ದರು. ನಾವು ಕೇವಲ ಎತ್ತಿನ ಹೊಳೆಯನ್ನು ಮಾಡಿ 24 TMC ಕುಡಿಯೋ ನೀರನ್ನು ತರುವಂಥ ಕೆಲಸ ಮಾಡಿದ್ದೀವಿ. ಸುಮಾರು 400-500 TMC ನೀರನ್ನು ಇಲ್ಲಿ ತರಬಹುದು ಅಂತ ಪರಮಸಿಂಹಯ್ಯನವ್ರ ರಿಪೋರ್ಟು ಇದೆ. 2,000 TMCಗಿಂತ ಹೆಚ್ಚಿನ ನೀರು ಹೋಗಿ ಸಮುದ್ರ ಸೇರ್ತಾ ಇದೆ. ತಾವು ಅದೇ ಇಲಾಖೆ ಸಚಿವರಿಂದ ಇದೊಂದು ಉತ್ತಮವಾದಂಥ ಕೆಲಸವನ್ನು ಮಾಡಿದರೆ ಯಾವ ಮಲೆನಾಡಿನಲ್ಲಿ ಇರುವಂಥ ಯಾವ ರೈತರಿಗಾಗಲಿ ಯಾವ ಪರಿಸರಕ್ಕಾಗಲಿ ಏನಕ್ಕೂ ತೊಂದರೆ ಆಗೋದಿಲ್ಲ. ಕಿಸಾನ್ ಸಮ್ಮಾನ್ ಹಣ ಬರ್ತಾ ಇದೆ. ಈ ಒಂದು ಹಣ ಬರ್ತಾ ಇರೋದ್ರಿಂದ ನಮಗೆ ಬಿತ್ತನೆ ಬೀಜ ಇರ್ಬೋದು, ರಸಗೊಬ್ಬರಕ್ಕೆ ಮತ್ತು ಉಳುಮೆ ಮಾಡಲಿಕ್ಕೆ ಎಲ್ಲ ತುಂಬ ಅನುಕೂಲ ಆಗ್ತಾಯಿದೆ. ಈ ಒಂದು ಮೋದಿಯವ್ರು ಬಂದ ಮೇಲೆ ನಮಗೆ PM ಕಿಸಾನ್ ಬರ್ತಾ ಇರೋದು ತುಂಬ ಅನುಕೂಲ. ಇದ್ರ ಜೊತೆ ಒಳ್ಳೆ ನಾವು ಹೈನುಗಾರಿಕೆನೂ ಕೂಡ ಮಾಡ್ತೀವಿ. ಈ ಒಂದು PM ಕಿಸಾನ್ ಬರ್ತಾ ಇರೋದ್ರಿಂದ ನಮ್ಮ ಜೊತೆ ಸರ್ಕಾರ ನಮ್ಮ ಜೊತೆ ಇದೆ, ನಮ್ಗೆ ಅನುಕೂಲ ಮಾಡ್ತದೆ ಅನ್ನೋದು ನನ್ನ ಒಂದು ಖುಷಿ ವಿಚಾರ. ಕೊಟ್ಟಿರುವಂಥ 4,40,000 ಸಹಾಯಧನವನ್ನು ಪಡೆದಿರುತ್ತೇನೆ. ನನ್ನ ಈ ಯಶಸ್ಸಿಗೆ ಕೃಷಿ ಇಲಾಖೆ, ಅಟರಿ ಹಾಗೂ KVK ಆಡೋನಹಳ್ಳಿಯ ಅಧಿಕಾರಿಗಳು ಪ್ರಮುಖ ಕಾರಣರಾಗುತ್ತಾರೆ. ಮತ್ತು ಹಾಗೂ ಸರ್ಕಾರದಿಂದ ಸಿಗುತ್ತಿರುವ ಸೌಲಭ್ಯಗಳು, ಅದರ ಯೋಜನೆ ವಿವಿಧ ಯೋಜನೆ ಅಡಿಯಲ್ಲಿ ಬರ್ತಿರೋ ನನಗೆ ಸ್ಕೀಮ್ಗಳಿಂದ ನನಗೆ ತುಂಬ ಉಪಯೋಗ ಆಗಿದೆ. ಕಾರ್ಯಕ್ರಮಗಳ ಬಗ್ಗೆ ರೈತರುಗಳಿಗೆ ಮಾಹಿತಿ ತಿಳಿಸ್ತಿದ್ದೀವಿ. ಈಗ ನೈಸರ್ಗಿಕ ಕೃಷಿ ಬಗ್ಗೆಯೂ ಸಹ ನಾವು ಎಷ್ಟೋ ಜನ ರೈತರುಗಳಿಗೆ ಮಾಹಿತಿಯನ್ನು ಕೊಟ್ಟು ಅವರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮಗಳನ್ನು ಸಹ ಆಯಾ ಗ್ರಾಮಗಳಲ್ಲಿ ನಾವು ಮಾಡಿಕೊಡ್ತಿದ್ದೀವಿ. ಇದರಿಂದ ಎಷ್ಟೋ ಜನ PM ಕಿಸಾನ್ ಯೋಜನೆ ಸಂಬಂಧಪಟ್ಟ ರೈತರುಗಳಿಗೆ ನಾವು ಹಳ್ಳಿಗೂ ಹೋಗಿ ಅವ್ರ ಮನೆ ಭೇಟಿ ಮಾಡಿ ಅವ್ರಿಗೆ ಈ ಥರ ಹೇಳೋದ್ರಿಂದ ತುಂಬ ಅನುಕೂಲ ಆಗಿದೆ. ಹಂಗಾಗಿ ಈಗ ಎಷ್ಟೋ ಜನ ತಗೊಳ್ತಾ ಇರೋರು ಸಹ ನಾವು ಮಾಹಿತಿ ಕೊಡೋದ್ರಿಂದ ಎಷ್ಟೋ ಜನ ಇದನ್ನು ಯೂಸ್ ಮಾಡ್ಕೊತಿದ್ದಾರೆ. ಹಾಗಾಗಿ ನಮಗೆ ಈ ಥರ ಕೆಲಸ ಮಾಡೋದಕ್ಕೆ ತುಂಬ ಹೆಮ್ಮೆ ಅನಿಸ್ತಿದೆ ಸರ್. Which would help to identify potential investors, which is being organized, and as we are all aware, please block your dates. He is going to historic rise, contributing nearly 17% to the country's GDP of India there. Thank you very much. Economic indicators, policy incentives and technology trends. we are concentrating on defense and aerospace and other engineering based on the demand, based on the current. We have already received very good support for this current. Hall is already booked. Still I have a event on 2-3 months. 50% is already booked. That's for the information. And we are expecting about 450 participants. Work is driven by voluntary spirit, powered by industry veterans, technocrats, legal experts, and young innovators who have shared their common goal to foster self-reliant India by making MSMEs globally competitive and locally empowered. ऐसा कोई भी IMS जैसा शो पूरे भारत का कोई भी यूनिट लघु उद्योग भारती का नहीं करता है. कर्नाटका ने ये शुरू किया है और इसलिए कर्नाटका लघु उद्योग भारती
को हम सब लोगों ने धन्यवाद देना चाहिए। इनके कारण ये होता है।